ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮನೋಹರ್, ಪತ್ರಕರ್ತರಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಏನು ಅನಿಸುತ್ತೆ ಇವತ್ತು? ಈ ಪತ್ರಕರ್ತರಿಗೆ ಒಂದು ಅನುಕೂಲ ಏನಂತಂದರೆ, ತುಂಬ ಓದುವ ಹವ್ಯಾಸ ಅದು ಅನಿವಾರ್ಯ. ಪತ್ರಿಕೋದ್ಯಮದಲ್ಲಿ ಎಲ್ಲರೂ ಓದ್ತಾರೆ. ಅದು ಕಾವ್ಯ ಇರ್ಬೋದು, ಸುದ್ದಿ ಇರ್ಬೋದು, ಎಲ್ಲ ಇರ್ಬೋದು. ಹಾಗಾಗಿ ವಿಚಾರಗಳು ಜಾಸ್ತಿ ಪತ್ರಕರ್ತರಲ್ಲಿ ಇರ್ತವೆ. ಹಾಗಾಗಿ ಅವರಿಗೆ ಸಿನಿಮಾ ರಂಗದಲ್ಲಿ ಒಂದು ಕೆಲಸ ಮಾಡುವಾಗ ಬಹಳ ಒಂದು ವ್ಯವಸ್ಥಿತವಾಗಿ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಯಶಸ್ವಿಯಾಗಿ ಬಂದವರೆಲ್ಲ ಹೆಚ್ಚಿನವರು ಯಶಸ್ವಿ ಆದವರೇ. ಅದರಲ್ಲಿ ನಮ್ಮ ಪಿ ಶೇಷಾದ್ರಿ 9 ಸಲ ರಾಷ್ಟ್ರ ಪ್ರಶಸ್ತಿ ಪಡೆದವರು. ಮತ್ತು ನೀವೇ ಕೆ ಎಂ ವೀರೇಶ್ ಅವರು ನಿರ್ಮಾಪಕರಾಗಿ ಯಶಸ್ವಿ ಆದವರು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪಡೆದವರು. ಆಮೇಲೆ ಎನ್ ಎ ಶಂಕರು ಅವರು ಪ್ರಶಸ್ತಿ ಪಡೆದವರು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ತುಂಬ ಅವರ ಹಾಡುಗಳೆಲ್ಲ ಜನಪ್ರಿಯ ಹಾಡುಗಳು. ಮೈಸೂರು ಹರೀಶ್ ಅವರು, ಸದಾಶಿವ ಶೆಣೈ, ಜೆ ಎಂ ಪ್ರಹ್ಲಾದ್, ಉದಯ್ ಮರಕಿಣಿ, ಜೋಗಿ, ಪಿ ಲಂಕೇಶ್ ಅವರು ಕೂಡ ರಾಷ್ಟ್ರ ಪ್ರಶಸ್ತಿ ಪಡೆದಂಥವರು. ವಿಜಯ ಸಾರಥಿ ಅವರು ನಟನೆಯಲ್ಲಿ ತುಂಬ ಜನಪ್ರಿಯ ಆದಂಥವರು. ಎನ್ ಆರ್ ಕೆ ವಿಶ್ವನಾಥ್ ಅವರು ನಿರ್ದೇಶಕರಾಗಿ, ಪತ್ರಕರ್ತರಾಗಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದವರು. ಇಷ್ಟು ಮಂದಿಯನ್ನು ನೀವು ಅವ್ರದ್ದು ನೋಡಿದರೆ ಇವರೆಲ್ಲರೂ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ರಾಮನ್ ಅವ್ರದ್ದು ಪತ್ರಿಕೆ ಇತ್ತು, ಅವ್ರ ನಿರ್ಮಾಪಕರಾಗಿಯೂ ಯಶಸ್ವಿ ಆದವರು. ಆಮೇಲೆ ನಾನು ವ್ಯಂಗ್ಯ ಚಿತ್ರಕಾರನಾಗಿ ಜನವಾಣಿಯಲ್ಲಿ ಸೇರಿಕೊಂಡು ಅಲ್ಲಿಂದ ಸಿನಿಮಾ ಹುಚ್ಚು, ನನಗೆ ತುಂಬ ಸಿನಿಮಾ ಹುಚ್ಚು ಇತ್ತು. ನನ್ನ ಅದೃಷ್ಟಕ್ಕೆ ಜನವಾಣಿ ಇದ್ದದ್ದೇ ಗಾಂಧಿನಗರದಲ್ಲಿ. ಅಲ್ಲಿಗೆ ಸಿನಿಮಾದವರು ಬರ್ತಿದ್ದರು. ಅರವಿಂದ್ ಅವರು ಒಂದು ದಿವಸ ಬಂದರು. ಅವರ ಶಂಕರನಾಥ ಅರವಿಂದ್. ಆವಾಗ ಅವರು ಇನ್ನೂ ಶಂಕರನಾಥ ಆಗಿಲ್ಲ. ಆವಾಗ ಅವರು ಅಪರೂಪದ ಅತಿಥಿಗಳು ಅದಾದಮೇಲೆ ಅಪರಿಚಿತದಲ್ಲಿ ಮಾಡಿದ್ದಷ್ಟೇ. ಆ ಅಪರಿಚಿತ ಸಿನಿಮಾ ನೋಡಿ ನನಗೆ ಒಂಥರ ರೋಮಾಂಚನ ಆಯಿತು. ಯಾಕಂದರೆ ಅಲ್ಲಿವರೆಗೆ ಒಂದು ಸಾಂಸಾರಿಕ ಕಥೆಗಳೇ ಬರ್ತಾಯಿತ್ತು. ಅದು ಬಂದ ಮೇಲೆ ಏನಾಯಿತು, ಒಂದು ಸಸ್ಪೆನ್ಸ್ ಸಿನಿಮಾ, ಭಾಳ ಒಂದು ಇವತ್ತಲ್ಲ ಮುಂದೆ ಕೂಡ ಅಡ್ವಾನ್ಸ್ಡ್ ಒಂದು ಸಬ್ಜೆಕ್ಟನ್ನು ತಗೊಂಡು ಕಾಶಿ ಸರ್ ಮಾಡಿದರು ಸಿನಿಮಾ. ಆ ಸಿನಿಮಾದಲ್ಲಿ ಅರವಿಂದ್ ಅವರು ಪಾತ್ರ ಮಾಡಿದರು. ಅದನ್ನು ನೋಡಿ ನನಗೆ ಅವರೇ ನಮ್ಮ ಆಫೀಸಿಗೆ ಬಂದಾಗ ಎಷ್ಟು ಖುಷಿ ಆಯಿತು ಅಂದರೆ ಅವರಿಂದ ಬಿದ್ದೆ ನಾನು. ಸರ್, ನನಗೆ ಕಾಶಿನಾಥ್ ಸರ್ನ ಪರಿಚಯ ಮಾಡಿಕೊಡಿ, ಒಳ್ಳೆ ಡೈರೆಕ್ಟ್ರು ಅಂತ. ಆಮೇಲೆ ಆವಾಗೆಲ್ಲ ಮೊಬೈಲ್ ಇರಲಿಲ್ಲ, ಮನೆ ಅಡ್ರೆಸ್ ಹುಡ್ಕೊಂಡು, ಇವತ್ತು ಗೂಗಲ್ ಇದೆ, ಅವಾಗ ಗೂಗಲ್ ಇರಲಿಲ್ಲ. ಆಟೋದವ್ರ ಹತ್ರ ಹೇಳೋದು, ಇದು ಇಲ್ಲಿ ಹೋಗಿ, ರೈಟ್ ಹೋಗಿ, ಇಲ್ಲಿ ಹೋಗಿ, ಅಡ್ರೆಸ್ ನೋಡಿಕೊಂಡೇ ಹೇಳ್ಬೇಕಾಯಿತು. ಹಾಗೆ ಅವ್ರ ಮನೆ ಶ್ರೀನಗರದಲ್ಲಿತ್ತು. ಅರವಿಂದ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೇಳ್ಕೊಂಡು ಕಾಶಿ ಸರ್ ಮನೆಗೆ ಹೋಗಿ ಕಾಶಿ ಸರ್ ಪರಿಚಯ ಮಾಡಿಕೊಂಡೆ. ಅಲ್ಲಿಗೆ ಮುಗೀತು. ನಾನೇನು ಮಾಡೋದು, ಅವಾಗ ಕಾಶಿ ಸರ್ದು ಸಿನಿಮಾ ಏನಂತಂದರೆ 3-4 ವರ್ಷ ಎಳೆಯುವಂಥದ್ದು. ಅಪರಿಚಿತ ಆದಮೇಲೆ ಅವರು ಬೇಷಕ್ ಅಂತ ಹಿಂದಿ ಮಾಡಿದರು ಅದನ್ನೇ. ಅಲ್ಲಿಗೆ ಒಂದು 5-6 ವರ್ಷ ಅಲ್ಲಿ ಇದಾಯಿತು. ಅದಾದ ಮೇಲೆ ಅವರು ಅನುಭವ ಮಾಡುವಾಗ 84ನೇ ಇಸ್ವಿ, 83ನೇ ಇಸ್ವಿಯಲ್ಲಿ ಶುರು ಆಯ್ತು ಅದು. 79ರಲ್ಲಿ ನಾನು ಭೇಟಿ ಮಾಡಿದ್ದು ಕಾಶಿ ಸರ್ನ. ಅಲ್ಲಿಂದ ಎಷ್ಟು ವರ್ಷ ನೋಡಿ, 5 ವರ್ಷ ಇದಾಯಿತು ಗ್ಯಾಪು. ಆ 5 ವರ್ಷದಲ್ಲಿ ನಾನು ಜನವಾಣಿ ಬಿಟ್ಟು ಮತ್ತು ಗ್ಯಾಪಾಗಿ ಮತ್ತು ಸಂಜೆವಾಣಿ ಸೇರಿಕೊಂಡೆ. ಸಂಜೆವಾಣಿಯಲ್ಲಿ ನನಗೆ ಆ ಜನವಾಣಿಯಲ್ಲಿರುವಾಗಲೇ ಸುಂದರ್ನಾಥ್ ಸುವರ್ಣ ಅವರ ಪರಿಚಯ ಆಯಿತು. ಸುಂದರ್ನಾಥ್ ಸುವರ್ಣ ಅವರ ಶೀತಲ್ ಹೋಟ್ಲಲ್ಲಿ ಅವರಿಗೊಂದು ಪರ್ಮನೆಂಟ್ ರೂಮು ಪ್ರೊಡ್ಯೂಸರ್ ಮಾಡಿಕೊಟ್ಟಿದ್ದರು. ನಾನು ಡೈಲಿ ಸಂಜೆವಾಣಿಯಲ್ಲಿ ಕೆಲಸ ಮುಗಿಸ್ಕೊಂಡು ಅವರ ರೂಮಿಗೆ ಹೋಗೋದು. ಅಣ್ಣ, ಈ ಪದ್ಯ ಆಗಿದೆ ಅಂತ ನಾನು ಬರೆಯೋದು, ಅದನ್ನು ಹಾಡಿ ತೋರಿಸೋದು ಅವರಿಗೆ. ಅವರು ಚೆನ್ನಾಗಿದೆ ಅಂತೇಳಿ ಅವರಿಗೆ ಇಂಪ್ರೆಸ್ ಆಯಿತು. ಅನುಭವ ಮಾಡುವಾಗ ಕಾಶಿ ಸರ್ಗೆ ಸುವರ್ಣ ಅವರು ಹೇಳಿದ್ದಾರೆ, ಮನೋಹರ್ ಅಂತ ಇದ್ದಾರೆ ನನ್ನ ಫ್ರೆಂಡು, ಅವನು ಹಾಡೆಲ್ಲ ಬರೀತಾನೆ ಅಂತ, ಕರೀರಿ ಅಂತ. ಆವಾಗ ಸಂಜೆವಾಣಿಗೆ ಶಿವರಾಜ್ ಅಂತ, ದಾಡಿ ಶಿವರಾಜ್ ಅಂತಲೇ ನಾವು ಕರಿತಿದ್ದು, ಕಾಶಿ ಸರ್ಗೆ ಮ್ಯಾನೇಜರಾಗಿ ಕೆಲಸ ಮಾಡಿದ್ರು. ಅವ್ರು ಬಂದು, ಮನೋಹರ್ ಕಾಶಿ ಸರ್ ಕರಿತಾ ಇದ್ದಾರೆ ಅಂತ ಬನ್ನಿ ಅಂತ ಸ್ಕೂಟ್ರಲ್ಲಿ ಕರ್ಕೊಂಡು ಹೋದರು ವುಡ್ಲ್ಯಾಂಡ್ಸ್ಗೆ. ಅಲ್ಲಿ ಎಲ್ ವೈದ್ಯನಾಥನ್ ಅವರು ಕಂಪೋಸ್ ಮಾಡ್ತಾಯಿದ್ರು. ಕಾಶಿ ಸರ್ ನನ್ನ ಕೇಳಿದ್ರು, ಟ್ಯೂನಿಗೆಲ್ಲ ಬರೆಯೋಕ್ಕೆ ಬರುತ್ತಾ ಅಂತ. ಬರಿತೀನಿ ಸರ್, ನನಗೆ ಅಭ್ಯಾಸ ಇದೆ. ಊರಲ್ಲಿರುವಾಗ ನಾಟಕಗಳಿಗೆಲ್ಲ ಬೇರೆ ಬೇರೆ ಭಾಷೆ ಹಾಡುಗಳನ್ನ ಮೀಟ್ರಿಗೆ ಬರೆದಿದೆ.
ಆಯಿತು, ಮೀಟ್ರ್ ಬರ್ಕೊಳ್ಳಿ, ಅವ್ರ ಹತ್ರ ಟ್ಯೂನ್ ಕೇಳ್ಕೊಳ್ಳಿ, ವಿಷಯ ನಾನು ಹೇಳ್ತೀನಿ ಅಂತ ಕತೆ ಎಲ್ಲ ಹೇಳಿ ಆವಾಗ ಹಾಗೆ ಹೋದೆ ದೂರ ಓಜೋತಗಾರ ನಾನು ಫಸ್ಟ್ ಬರೆದಿದ್ದೆ. ಅದೇ ಓಕೆ ಆಯಿತು, ಹಾಡು ಹಿಟ್ಟಾಯಿತು. ಹಿಟ್ಟಾದಮೇಲೆ ಲಿರಿಸಿಸ್ಟಾಗಿ ಒಂದಷ್ಟು ಸಿನಿಮಾಗಳನ್ನ ಬರೆದೆ. ಅಲ್ಲ, ನೀವು ಕಾರ್ಟೂನಿಸ್ಟ್ ಆಗಿದ್ದವರು ಸ್ಟಾರ್ಟ್ ಆಗಿದ್ದೆ ಆ ಥರ? ಅಂದರೆ ಈ ಕಾರ್ಟೂನು ನಾನು ಕಾಲೇಜಲ್ಲಿರುವಾಗ ಕಾರ್ಟೂನು ಬರೀತಿದ್ದೆ. ಆಮೇಲೆ ಓದೋ ಹವ್ಯಾಸ ಜಾಸ್ತಿ ಇತ್ತು ನನಗೆ. ಈ ಕವಿತೆಗಳು ನಾನು ಆವಾಗ ತುಂಬ ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ತುಂಬ ಇಷ್ಟ ನನಗೆ ಹಾಡುಗಳು. ಅದಾದಮೇಲೆ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಕವಿತೆಗಳು ಇಷ್ಟ ನನಗೆ. ಜಿ ಪಿ ರಾಜರತ್ನಂ ಅವ್ರದ್ದು ಸುಧಾದಲ್ಲಿ ಬರ್ತಾಯಿತ್ತು. ಇದೆಲ್ಲ ಈ ಓದೋ ಹವ್ಯಾಸ ನನಗೆ ತುಂಬ ಸಹಾಯ ಮಾಡಿತು. ಚಿತ್ರ ಬರೆಯೋದು ಸ್ವಲ್ಪ ಕಲೆ ಇದ್ದಿದ್ದರಿಂದ ಆ ಚಿತ್ರ ನನಗೆ ಈ ಯಾವುದು ಅಕಾಡೆಮಿಕ್ಕಾಗಿ ನಾನು ಕಲಿದೇ ಇದ್ದಿದ್ದರಿಂದ ನನ್ನ ಚಿತ್ರದಲ್ಲಿ ವಕ್ರಗಳು ಜಾಸ್ತಿ ಇರ್ತಿತ್ತು. ನನಗೆ ಪರ್ಫೆಕ್ಷನ್ ಇರ್ತಿರಲಿಲ್ಲ ನನ್ನ ಚಿತ್ರದಲ್ಲಿ. ಅಷ್ಟು ಚೆನ್ನಾಗಿ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಿರ್ಲಿಲ್ಲ. ಆಗ ನಾನು ವ್ಯಂಗ್ಯ ಚಿತ್ರನ ಆರಿಸ್ಕೊಂಡೆ. ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದ್ದಿದ್ದರಿಂದ ಮತ್ತು ರಾಜಕೀಯ ವಿಡಂಬನೆ ಮಾಡೋದನ್ನು ಮೊದಲಿಂದ ರಾಜಕಾರಣಿಗಳನ್ನ ಟೀಕೆ ಮಾಡೋದು ನನ್ನ ವ್ಯಂಗ್ಯ ಚಿತ್ರದಲ್ಲಿ. ಅದು ಜನವಾಣಿಯಲ್ಲಿ ಪೂರ್ತಿ ಸುಮಾರು 3 ವರ್ಷ ಪಾಕೆಟ್ ಕಾರ್ಟೂನ್ ಬರೆದಿದ್ದೀನಿ. ವ್ಯಂಗ್ಯ ಚಿತ್ರ ರಾಜಕೀಯ ವಿಡಂಬನೆ ಬರೆದಿದ್ದೀನಿ. ಆಮೇಲೆ ನಾನು ಅಭಿಮಾನಿ ಪತ್ರಿಕೆ ಸೇರಿದಾಗಂತೂ ನನಗೆ ಟಿ ವೆಂಕಟೇಶ್ ಅವರು ಫುಲ್ಲು ಸ್ವಾತಂತ್ರ್ಯ ಕೊಟ್ಟರು. ಆವಾಗಂತೂ ತುಂಬ ರಾಜಕೀಯವನ್ನು ಟೀಕೆ ಮಾಡಿ ನಾನು ವ್ಯಂಗ್ಯ ಚಿತ್ರ ಬರೆದಿದೆ. ಸೊ ವ್ಯಂಗ್ಯ ಚಿತ್ರದ ಜೊತೆಗೆ ನನಗೆ ಸಿನಿಮಾ ಹುಚ್ಚು ಅದು ಇತ್ತು. ಹೇಗಾದರೂ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆಗ ಸುವರ್ಣ ಅವರು ಕಾಶಿಯವ್ರನ್ನ ಪರಿಚಯ ಮಾಡಿಕೊಟ್ರು. ಕಾಶಿಯವರು ನನ್ನ ಓಕೆ ಅಂತಂದರು. ಅಲ್ಲಿಂದ ಕಾಶಿನಾಥ್ ಅವರಿಗೆ ಅಸಿಸ್ಟೆಂಟಾಗಿ ಒಂದು 6 ವರ್ಷ ಅವರು ನನಗೆ ಊಟ ಹಾಕಿದ್ರು ಕಾಶಿ ಸಾಹೇಬ್. ಆವಾಗ ನಾನು ಬಿಟ್ಬಿಟ್ಟೆ, ಸಂಪೂರ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡೋದನ್ನೇ ಬಿಟ್ಬಿಟ್ಟೆ. ಯಾಕಂದರೆ ಅದಕ್ಕಿಂತ ಒಂದು ಹಂತ ಇಲ್ಲಿ ಪ್ರಚಾರ ಜಾಸ್ತಿ ಸಿನಿಮಾದಲ್ಲಿ, ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅದೊಂದು ರೀತಿಯ ನಮಗೆ ನಾವೇ ಪರೀಕ್ಷೆ ಇದು ಒಡ್ಡೋದು. ಹಾಡು ಬರೆಯೋದಂದರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ, ತುಂಬ ಯೋಚನೆ ಮಾಡಬೇಕು. ಆದರೆ ನನಗೆ ಇಲ್ಲಿ ಅನಂತರ ಸಿನಿಮಾ ಮಾಡಿದಾಗ ನನಗೆ 2 ಪರಿಚಯ ಆಯಿತು. ಒಂದು ಹಂಸಲೇಖ ಸರ್, ಇನ್ನೊಂದು ಉಪೇಂದ್ರ. ಈ 2ರಿಂದ ನನಗೆ ತುಂಬ ಒಂದು ಬೇರೆ ಡೈಮೆನ್ಷನಲ್ಲಿ ವಿಚಾರಗಳು ಸಿಕ್ತು. ಹಂಸಲೇಖ ಸರ್ ನನಗೆ ಯಾವಾಗಲೂ ಹೇಳೋರು, ನೀವು ಸುಮ್ಮನೆ ಪದಗಳನ್ನ ತುಂಬಿಸಿ ಹಾಡು ಬರೆಯೋದಲ್ಲ, ಅದರಲ್ಲಿ ವಿಚಾರಗಳಿರಬೇಕು. ಫಸ್ಟು ಒಂದು ಟ್ಯೂನ್ ಸಿಕ್ಕಾಗ ಈ ಟ್ಯೂನಲ್ಲಿ ಯಾವ ವಿಚಾರ ನಾನು ಹೇಳಬೇಕು, ಜನರಿಗೆ ನಾನು ಏನನ್ನು ಹೇಳಬೇಕು ಈ ಹಾಡಲ್ಲಿ ಅಂತ ಅದನ್ನು ಮೊದಲು ಯೋಚನೆ ಮಾಡು. ಆ ಸಬ್ಜೆಕ್ಟನ್ನು ಇಟ್ಕೊಂಡು ಆಮೇಲೆ ಅದರ ಮೇಲೆ ಬರೀ, ಆವಾಗ ನಿಮ್ಗೆ ಸುಲಭ ಆಗುತ್ತೆ. ಬರೀ ಪ್ರಾಸಗಳಿಟ್ಕೊಂಡು ಪ್ರಾಸಗಳನ್ನ ಹಾಕ್ಕೊಂಡು ಬರೆಯೋದಲ್ಲ ಅಂತ ಅವರು ನನ್ನನ್ನು ತಿದ್ದಿದ್ರು. ಅದಾದಮೇಲೆ ಉಪೇಂದ್ರ ಅವರು ತುಂಬ ಕಥೆಗಳು ಮಾಡ್ತಾ ಇದ್ದಾಗ ನಾನು ಮಧ್ಯೆ ಉಪ್ಪಿ ಆ ಸೀನಲ್ಲಿ ಈ ಥರ ಒಂದು ಟ್ಯೂನ್ ಮಾಡ್ಬೋದು, ಹೀಗೆ ಅದು ಹೇಳ್ತಿದ್ದೆ, ನಾನು ಟ್ಯೂನ್ ಮಾಡಿ ಹೇಳ್ತಿದ್ದೆ. ಆಮೇಲೆ ಅಷ್ಟೊತ್ತಿಗೆ ಎಲ್ ಎನ್ ಶಾಸ್ತ್ರಿಯವರು ನನ್ನ ರೂಮ್ಮೇಟ್ ಆಗಿದ್ದರು. ಅವರು ಎಲ್ ಎನ್ ಶಾಸ್ತ್ರಿಯವರು ಹಂಸಲೇಖ ಸಾರಿಗೆ ಟ್ರ್ಯಾಕ್ ಸಿಂಗರಾಗಿ ಅಲ್ಲಿ ಹಾಡ್ತಾಯಿದ್ರು. ಅವರು ಏನು ಮಾಡಿದ್ರು, ನಾವಿಬ್ಬರು ಸೇರಿ ಒಂದು ಆಲ್ಬಮ್ ಮಾಡೋಣ ಮನೋರು ಅಂದರು. ಆಯಿತು ಅಂತ ಹೇಳ್ಬಿಟ್ಟು ನಾನೊಂದು ಓ ಕುಸುಮ ಬಾಲೆ ಅಂತ ಒಂದು ಆಲ್ಬಮ್ ಮಾಡಿದೆ. ಅದರಲ್ಲಿ ಶಾಸ್ತ್ರಿಯವರು 4 ಹಾಡು, ಹಂಸಲೇಖ ಸರ್ 1 ಹಾಡು, ಲತಾ ಮೇಡಮು 3 ಹಾಡು, ಒಂದು 8 ಹಾಡನ್ನು ನಾನು ಮಾಡಿದೆ. ಆಗ ಸಾಧು ಅವರು ಕೀಬೋರ್ಡಿಸ್ಟ್, ಅದಕ್ಕೆ ಎನ್ ಎಸ್ ಪ್ರಸಾದ್ ಅವರು ಮ್ಯಾಂಡಲಿನ್ ನುಡಿಸಿದ್ರು ಅದಕ್ಕೆ. ಸೊ ಹೀಗೆ ಆ ಆಲ್ಬಮ್ಮು ಕೇಳಿ ಉಪ್ಪಿ ಅವರಿಗೆ ಇಂಪ್ರೆಸ್ ಆಯಿತು. ಅಷ್ಟೊತ್ತಿಗೆ ಅವರು ಸುಮಾರು ಸಿನಿಮಾಗಳಿಗೆ ಸಂಭಾಷಣೆ ಎಲ್ಲ ಬರೀತಾಯಿದ್ರು. ಶಂಕರ್ನಾಗ್ ಅವ್ರದ್ದು ಆಟ ಬೊಂಬಾಟ ಅದಕ್ಕೂ ಡೈಲಾಗ್ ಬರೆದ್ರು. ಶಂಕರ್ನಾಗ್ ಅಂದರೆ ತುಂಬ ಪ್ರೀತಿ ಅವರಿಗೆ. ಶಂಕರ್ನಾಗಿಗೂ ಉಪ್ಪಿ ಕಂಡ್ರೆ ತುಂಬ ಪ್ರೀತಿ. ಸೊ ನಾವೆಲ್ಲ ಆಗಾಗ ಸಿಗ್ತಾಯಿದ್ವಿ ಸಂಕೇತ್ ಸ್ಟುಡಿಯೋದಲ್ಲಿ. ಆವಾಗ ಉಪೇಂದ್ರ ಅವರು ಹೇಳಿದ್ರು, ಉಪೇಂದ್ರ ಅವರಿಗೆ ಒಂದು ಸಿನಿಮಾ ಡೈರೆಕ್ಷನ್ನಿಗೆ ಅವಕಾಶ ಸಿಕ್ತು. ತರಲೆ ನನ್ನ ಮಗ ಅಂತ ಒಂದು ಸಿನಿಮಾ. ಈ ತರಲೆ ನನ್ನ ಮಗದಲ್ಲಿ ಜಗ್ಗೇಶ್ ಅವರು ಫುಲ್ ಟೈಮ್ ಹೀರೋ, ಆರ್ ಎಸ್ ಗೌಡರು ಮತ್ತು ಸೂರಪ್ಪ ಬಾಬು ಅವರು ಅದು 2 ಪ್ರೊಡ್ಯೂಸರು, ಇನ್ನೊಬ್ಬರು ಮಂಜು ಅಂತ ಇದ್ದರು. ಇವರು ಸೇರಿಕೊಂಡು ಸಿನಿಮಾ ತರಲೆ ನನ್ನ ಮಗ ಮಾಡಿದಾಗ ಉಪೇಂದ್ರ ಡೈರೆಕ್ಷನ್ನು,
ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಉಪೇಂದ್ರ ಹೇಳಿದ್ರು, ಮನೋರು ನೀವು ಜೊತೆಯಲ್ಲಿರಿ, ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಅಂತ. ಆಯಿತು ಅಂತ ನಾನು ಮುರಳಿ ಮೋಹನ್ ಕೆಲಸ ಮಾಡ್ತೀವಿ. ಆಗ ನನಗೆ ಗೊತ್ತಿರಲಿಲ್ಲ ನಾನು ಅದೇ ಚಿತ್ರಕ್ಕೆ ಸಂಗೀತ ಮಾಡೋ ಪರಿಸ್ಥಿತಿ ಬರ್ಬೋದು ಅಂತ. ಒಂದು ಶೆಡ್ಯೂಲ್ ಆದಮೇಲೆ ಗ್ಯಾಪಲ್ಲಿ ಈಗ ಮ್ಯೂಸಿಕ್ಕು ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ಯಾರಿಗೆ ಕೊಡೋದು? ಹಂಸಲೇಖ ಸರ್ ಅವಾಗ ಪೀಕಲ್ಲಿದ್ದರು. ಅವ್ರ ಕಷ್ಟ, ನಮಗೆ ಆ ಬಜೆಟ್ ಇದು ವರ್ಕೌಟ್ ಆಗೋಲ್ಲ, ಏನು ಮಾಡೋದು? ಆಗ ಒಪ್ಪಿ ಆರಾಮಾಗಿ, ನನಗೆ ಗೊತ್ತಿಲ್ಲ ಇರಲ್ಲ, ಮಾತುಕತೆ ನಡೀತಾ ಇದ್ದಿದ್ದು. ನಮ್ಮ ಮನೋಹರ್ ಕೈಲಿ ಮಾಡಿಸ್ರಿ ಮ್ಯೂಸಿಕ್ಕು, ಒಂದು ಆಲ್ಬಮ್ ಮಾಡಿದ್ದಾರೆ, ಚೆನ್ನಾಗಿದೆ, ಓ ಕುಸುಮ ಬಾಲೆ ಅಂತ. ಹೌದಾ, ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವಾ ಅಂತ. ಮ್ಯೂಸಿಕೆಲ್ಲ ಮಾಡು, ಏನಪ್ಪ ನಿಮ್ಮ ಧೈರ್ಯ ಅಂತ ಒಪ್ಪಿ. ಅದು RS ಗೌಡರು ಮತ್ತು ಸೂರಪ್ಪ ಬಾಬು. ಉಪೇಂದ್ರ ನನ್ನ ಹತ್ರ ಬಂದು ಹೇಳಿದರು, ಮನೋಹರ್ RS ಗೌಡರು ಸೂರಪ್ಪ ಬಾಬು ಇಬ್ಬರು ಒಪ್ಕೊಂಡಿದ್ದಾರೆ, ನೀವೇ ಮ್ಯೂಸಿಕ್ ಮಾಡಿ ಇದಕ್ಕೆ ಅಂತ. ನಾನು ಸಂಗೀತ ಎಲ್ಲ ಕಲ್ತಿಲ್ಲ, ನಾನು ಈಗಲೇ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ಟೈಮ್ ಬೇಕು, ಇದು ಬೇಡ, ಈ ಪಿಕ್ಚರ್ ಬೇರೆ ಯಾರ ಕೈಲಿ ಮಾಡಿಸಿ ಮುಂದೆ ನೆಕ್ಸ್ಟ್ ನೋಡೋಣ ಅಂದೆ. ಮತ್ತು ನೀವು ಓ ಕುಸುಮ ಬಾಲ್ಯ ಕ್ಯಾಸೆಟ್ ಮಾಡ್ತಾರಲ್ಲ ಅದೇ ಹಂಗೆ ಅಂತ. ಅದೇನಿಲ್ಲ, ನಾನು ಟ್ಯೂನ್ ಬಾಲ್ಯ ಹೇಳ್ತೀನಿ, ಅವರು ಬರ್ಕೊಳ್ತಾರೆ, ನೋಟೇಷನ್ ಬರ್ಕೊಳ್ತಾರೆ, ಇರು ಹಾಗೆ ಮಾಡಿ ಅಂತ. ಬೇಡ ಒಪ್ಪಿ ಅಂತ. ಹೀಗೇ ಒಂದು ಆರ್ಗ್ಯುಮೆಂಟು ಸುಮಾರು ಮಧ್ಯರಾತ್ರಿವರೆಗೂ ನಡೀತು. ಅದು ದಾರಿ ಉದ್ದಕ್ಕೂ ಕಾಶಿಯವರ ಮನೆಯಿಂದ ಉಪೇಂದ್ರ ಅವ್ರ ಮನೆಯವರೆಗೂ ನಡ್ಕೊಂಡು ಒಂದು 3-4 ಕಿಲೋಮೀಟ್ರು. ಆಮೇಲೆ ಚಾಮರಾಜಪೇಟೆಯಿಂದ ಕತ್ರಿಗುಪ್ಪೆ. ಆಗ ಉಪೇಂದ್ರಗೂ ತುಂಬ ಸಿಟ್ಟು ಬಂತು, ಬೇಜಾರಾಗಿತ್ತು ಅವರಿಗೆ. ಆಮೇಲೆ ನಾನು ಸುಮ್ಮನೆ ಫ್ರೆಂಡು, ಅವ್ರಿಗೆ ಯಾಕೆ ಹರ್ಟ್ ಮಾಡೋದು ಅಂತ, ಆಯಿತು ಒಪ್ಪಿ ಮಾಡ್ತೀನಿ ಅಂತ ಒಪ್ಕೊಂಡೆ. ನೋಡಿ, ನಸೀಬ್ ಚೇಂಜ್ ಆಗಬೇಕಂದ್ರೆ ನಾವು ಬೇಡ ಅಂದರೂ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಾನು ಜಗ್ಗೇಶ್ ಅವರಿಗೆ ಮ್ಯೂಸಿಕ್ ಮಾಡಿದೆ, ತರಲೆ ನನ್ನ ಮಗ. ಅದರಲ್ಲಿ ಫಸ್ಟು ಡಮ್ ಡಮ್ ಡಗಾರ್ ಡಗಾರ್, ಡಮ್ ಡಮ್ ಡಗಾರ್ ಡಗಾರ್, ಅದೊಂದು ಮ್ಯೂಸಿಕಲ್ಲಾಗಿ ಮಾಡಿದ್ದು, ಒಂದು ಸೌಂಡ್ ಅಷ್ಟೇ, ಡಮ್ ಡಮ್ ಡಗಾರ್ ಡಗಾರ್ ಅಂತ. ಅದು ನೋಡಿದ್ರೆ ಅದನ್ನು ಅದು ಸಿನಿಮಾದಲ್ಲಿ ಅದು ಡೈಲಾಗಲ್ಲೂ ಆ ಪದ ಬಂತು. ಅದು ಸ್ವಲ್ಪ ಇದಾಯಿತು, ಅವಾಗ ಕಾಂಟ್ರವರ್ಸಿ ಆಯಿತು. ಕಾಂಟ್ರವರ್ಸಿ ಏನಾಯ್ತಂದರೆ ಹೆಣ್ಮಕ್ಳನ್ನಲ್ಲ ಡಗಾರ್ ಅಂದಿದ್ದು, ಯಾವುದೋ ಒಂದು ಹೆಣ್ಣಿನ ಟೀಕೆ ಮಾಡೋದಕ್ಕೆ ಆ ಥರ ಪದ ಬಳಸಿದ್ದು, ಅದು ಇದಾಯಿತು. ಈಗ ಅದು ಹಂಗಾಗಿದೆ, ಅದು ಪರಿಸ್ಥಿತಿ ಅದಾದಮೇಲೆ ಆಯ್ತು, ಅದಾಯಿತು. ಬಟ್ ಅದು ಬಳಸುವಾಗ ಆ ಥರ ಇರಲಿಲ್ಲ, ಆ ಐಡಿಯಾ ಒಪ್ಪಿಗೆ ಇರಲಿಲ್ಲ. ಆಮೇಲೆ ಏನಾಯಿತು, ಆ ಸಿನಿಮಾದಲ್ಲಿ ಒಂದು ಹಾಡನ್ನು ಜಗ್ಗೇಶ್ ಅವ್ರ ಕೈಲೇ ಆಡಿಸ್ದೆ ನಾನು. ನಿನ್ನ 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 ಜಾಡಿಸಿ ಓದಿತೀನಿ ಅಮ್ಮಮ್ಮ ದಮ್ಮಯ್ಯ ಅಂತ ಒಂದು ಹಾಡು. ಜಗ್ಗೇಶ್ ಅವ್ರಿಗೆ ಏನಾಯಿತು, ಅವರಿಗೆ ಹಾಡೋ ಒಂದು ಆಸೆ ಇರ್ತಿತ್ತು. ಸೊ ಮನೋಹರ್ ಆದರೆ ನನಗೆ ಸ್ವಲ್ಪ ಫ್ರೆಂಡ್ಲಿ ಕಂಫರ್ಟೇಬಲ್ ಆಗುತ್ತೆ ಅಂತ ಅವ್ರದ್ದು ಹೋಮ್ ಪ್ರೊಡಕ್ಷನ್ ಬಂಡ ನನ್ನ ಗಂಡ ಅಂತ ಒಂದು ಶುರು ಮಾಡಿದರು. ನಾನು ತರಲೆ ನನ್ನ ಮಗ ಹೆಂಗೆ ಮಾಡಿದೆ, ಒತ್ತಾಯಕ್ಕೆ ಒಂದು ಆಯಿತು ಮಾಡಿದೆ. ನೆಕ್ಸ್ಟ್ ಯಾವುದೋ ಸಿನಿಮಾ ಇಲ್ಲ, ಮತ್ತು ಡೈರೆಕ್ಷನ್ಗೆ ಪ್ರೊಡ್ಯೂಸರ್ನ ಹುಡುಕೋದು, ಇದೇ ಆ ತಲೆಯಲ್ಲಿ ಯೋಚನೆ ಇತ್ತು. ಸೊ ಡಗಾರ್ದು ಅದು ಅಲ್ಲಲ್ಲೇ ಇದಾಯ್ತು. ಅದೇನಂತ ದೊಡ್ಡ ಇದಾಗಲಿಲ್ಲ, ಅದು ದೊಡ್ಡ ಕಾಂಟ್ರವರ್ಸಿ ಅಷ್ಟೇ, ಅದೇನಾಗಲಿಲ್ಲ. ಆಗ ಯಾಕೆ ಆಗಲಿಲ್ಲ ಅಂದರೆ ಆಗ ಮಾಧ್ಯಮ ಇರಲಿಲ್ಲ ಇಷ್ಟು. ಇವತ್ತು ಆಗಿದ್ದಿದ್ರೆ ಅದು ದೊಡ್ಡ ಸುದ್ದಿಯಾಗಿ, ಮೊನ್ನೆ ಇತ್ತೀಚೆಗೆ KD ಚಿತ್ರದಲ್ಲಿ ಆಯ್ತಲ್ಲ ಸೆರಗು ಸರಸೆ ಅಂತ, ಆ ಥರದ್ದು ಗಲಾಟೆ ಆಗಿದ್ದರೂ ಆಗ್ಬೋದಿತ್ತು. ಬಟ್ ಆ ಕಾಲದಲ್ಲಿ ಯಾರದನ್ನು ಗಂಭೀರವಾಗಿ ತಗೊಳ್ಳಿಲ್ಲ. ಮತ್ತು ನಮ್ಮ ಉದ್ದೇಶವೂ ಅದಲ್ಲ. ನಮ್ಮ ಹೆಣ್ಮಕ್ಳಿಗೆ ಯಾವತ್ತೂ ಗೌರವಿಸುವಂಥ ವ್ಯಕ್ತಿಗಳು, ನಾನಾಗಲಿ ಉಪೇಂದ್ರ ಆಗಲಿ, ನಮ್ಮದು ಯಾವುದೇ ರೀತಿಯಲ್ಲಿ ನಿಮಗೆ ಬ್ಲ್ಯಾಕ್ ಮಾರ್ಕ್ ಇಲ್ಲ ನಮ್ಮ ಲೈಫಲ್ಲಿ. ಆಮೇಲೆ ಯಾವುದೇ ಹೆಣ್ಮಕ್ಳನ್ನು ಕೇಳಿದ್ರು ಕೂಡ ನಮ್ಮ ಬಗ್ಗೆ ಒಂದು ಕೆಟ್ಟ ಮಾತು ಹೇಳುವಂಥ ಯಾರೂ ಇಲ್ಲ. ನಮ್ಗೆ ಯಾರೂ ಬೈದಿಲ್ಲ, ಅವಾಗ ಯಾರೂ ಬೈದಿಲ್ಲ. ಆ ಪಾತ್ರದ್ದು ಅಷ್ಟೇ, ಅದು ಆ ಸಿನಿಮಾದ ಒಳಗಡೆ ಅಷ್ಟೇ, ಚೌಕಟ್ಟೊಳಗೆ ಅಷ್ಟೇ ಅದು ಆ ಪದ ಬಳಕೆ ಆಗಿದ್ದು. ಆ ಸಿನಿಮಾದಲ್ಲಿ ಮಾತ್ರ ಅದಷ್ಟೇ, ಹೊರಗಡೆ ಪಬ್ಲಿಕ್ಕಿಗೆ ಅದಲ್ಲ, ಅದು ಅನ್ವಯ ಆಗೋದೇ ಇಲ್ಲ ಅದು.